सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ಯಾವ ರಾಶಿಗೆ ಯಾವ ರೀತಿ ಇದೆ ಅನ್ನೋದನ್ನ ಈಗ ನೋಡೋಣ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಬುಧ ಗ್ರಹ ಇದ್ದಾನೆ. ಬುಧ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ, ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಸಾಕಷ್ಟು ಶುಭ ಫಲವನ್ನ ಕೊಡ್ತಾನೆ. ಮೊದಲನೇದಾಗಿ ವಿಶೇಷ ಫಲ ಏನಪ್ಪಾ ಅಂದ್ರೆ, ಉದ್ಯೋಗದಲ್ಲಿ ಏನೋ ಒಂದು ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರುತ್ತೆ ಕನ್ಯಾ ರಾಶಿಯವರಿಗೆ. ಯಾಕೆಂದ್ರೆ ದಶಮಾಧಿಪತಿಯಾದ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ನಿಮ್ಗೆ ಪ್ರಮೋಷನ್ ಆಗಬಹುದು, ಸ್ಯಾಲ್ರಿ ಕೂಡ ಜಾಸ್ತಿ ಆಗೋ ಸಾಧ್ಯತೆ, ಅಥವಾ ಈಗಿರುವಂತಹ ಉದ್ಯೋಗಕ್ಕಿಂತ ತುಂಬಾ ಚೆನ್ನಾಗಿರುವಂತಹ ಉದ್ಯೋಗದ ಅವಕಾಶ ನಿಮಗೆ ಸಿಗುವ ಸಾಧ್ಯತೆಗಳಿದೆ. ಅಥವಾ ನಿಮಗೆ ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗುವ ಸಾಧ್ಯತೆಗಳಿದೆ. ಹೊಸ ಪ್ರಾಜೆಕ್ಟ್ ಸಿಗುವಂಥದ್ದು, ಹೊಸದೊಂದು ದೊಡ್ಡ ಒಂದು ಅವಕಾಶ ಸಿಗುವಂಥದ್ದು, ಈ ಥರದ್ದು ಏನೋ ಒಂದು ನಿಮ್ಗೆ ಅದೃಷ್ಟ ಹುಡುಕೊಂಡು ಬರುತ್ತೆ ಅಂತ ಹೇಳ್ಬೋದು. ಅದೃಷ್ಟದ ಬಾಗಿಲು ತೆಗೀತು ಕನ್ಯಾ ರಾಶಿಯವರಿಗೆ ಅಂತ ಹೇಳ್ಬೋದು. ಬುಧ ಗ್ರಹ ಅಷ್ಟು ಚೆನ್ನಾಗಿರೋದ್ರಿಂದ ಇದು ಒಂದ್ ಕಡೆ. ಇನ್ನು ಸ್ವಂತ ಉದ್ಯೋಗವನ್ನ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಾ ಕನ್ಯಾ ರಾಶಿಯವರು, ಈ ತಿಂಗಳಂತೂ ಅದ್ಭುತವಾದಂತಹ ಯಶಸ್ಸನ್ನ ನೀವು ಕಾಣ್ತೀರಾ. ವ್ಯಾಪಾರದಲ್ಲಿ ಇನ್ನಿಲ್ಲದ ಲಾಭ, ತುಂಬಾ ಆಶ್ಚರ್ಯಕರವಾಗಿ ನಿಮ್ಗೆ ಲಾಭ ಅನುಕೂಲಗಳು ಬರುತ್ತೆ. ಕೈಗೆ ತುಂಬಾ ದುಡ್ಡು ಕೂಡ ಬರ್ತಾ ಇರುತ್ತೆ. ಹಾಗೆ ಯಾರ್ಯಾರೆಲ್ಲ ಕನ್ಯಾ ರಾಶಿಯವರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರಿ, ಖಂಡಿತ ಈ ತಿಂಗಳಿನಲ್ಲಿ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಸರಿಯಾದ ಟ್ರೀಟ್ಮೆಂಟ್ ನ ಮೂಲಕ ಇರುವಂತಹ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಮನಸ್ಸಿಗೆ ತುಂಬಾ ನೆಮ್ಮದಿ, ಸಂತೋಷ ಇದೆಲ್ಲವೂ ಕೂಡ ಇರುತ್ತೆ. ನಿಮ್ಮ ಕೆಲವು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳುವಂತಹ ಸಮಯ ಇದಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಬುಧ ಗ್ರಹ ದಶಮಾಧಿಪತಿ. ದಶಮ ಅನ್ನೋದು ಬರೀ ಉದ್ಯೋಗ ಮಾತ್ರ ಅಲ್ಲ, ನಿಮ್ಮ ಪ್ರಮುಖವಾದಂತಹ ಜವಾಬ್ದಾರಿಗಳಾಗಿರುತ್ತೆ. ಹಾಗಾಗಿ ನಿಮ್ಗೆ ಏನೋ ತುಂಬಾ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಗಳಿತ್ತು, ದೊಡ್ಡ ದೊಡ್ಡ ಕೆಲಸಗಳು ಆಗಬೇಕಾಗಿತ್ತು, ಕೆಲವು ಜವಾಬ್ದಾರಿಗಳನ್ನ ನಿರ್ವಹಿಸಬೇಕಾಗಿತ್ತು, ವೈಯಕ್ತಿಕ ಕೆಲಸಗಳಿತ್ತು. ಅಂತಹ ಕೆಲಸ ಕಾರ್ಯಗಳನ್ನ ಈ ತಿಂಗಳಿನಲ್ಲಿ ಮಾಡುವುದರ ಮೂಲಕ ಒಂದು ರೀತಿ ನಿಮ್ಮ ಮನಸ್ಸಿಗೆ ನಿರಾಳತೆ, ಸಮಾಧಾನ, ತೃಪ್ತಿ, ಆತ್ಮತೃಪ್ತಿ ಅನ್ನುವಂಥದ್ದಾಗತ್ತೆ. ಹಾಗೆ ವಾಕ್ಸ್ಥಾನದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಮಾತುಗಳಿಂದ, ನಿಮ್ಮ ಮಾತಿನಿಂದ ತುಂಬಾನೇ ಅನುಕೂಲ ಆಗುತ್ತೆ. ಸಂಬಂಧಗಳಲ್ಲಿ ತೊಂದರೆಗಳಾಗಿತ್ತು ಅಂದ್ರೆ ಮಾತನಾಡಿ ಅದನ್ನ ಸರಿ ಮಾಡ್ಕೊಳ್ಬಹುದು. ಕುಟುಂಬದಲ್ಲಿ ಸಮಸ್ಯೆಗಳಾಗಿತ್ತು ಅಂದ್ರೆ ಅದು ಕೂಡ ಮಾತಾಡಿ ಸರಿ ಮಾಡ್ಕೊಳ್ಬಹುದು. ಯಾವುದೇ ಒಂದು ಶುಭ ಕಾರ್ಯಗಳ ವಿಚಾರವಾಗಿ ಒಪ್ಪಂದಗಳಾಗಿರಬಹುದು, ಹಣಕಾಸಿನ ವಿಚಾರಗಳಲ್ಲಿ ಮಾತುಕತೆ ಆಗಿರಬಹುದು, ವ್ಯಾಜ್ಯಗಳ ಕುರಿತಾಗಿ ಏನಾದ್ರೂ ಸರಿ ಮಾಡ್ಕೊಳ್ಳುವಂಥದ್ದು, ರಾಜಿ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡುವಂಥದ್ದಾಗಿರ್ಬೋದು. ಯಾವುದೇ ರೀತಿಯ ಮಾತುಕತೆಗಳಿಂದಲೂ ಕೂಡ ನಿಮಗೆ ಜಯ ಖಂಡಿತ. ಏನ್ ಮಾತಾಡಿದ್ರು ನಿಮ್ ಕಡೆಗೆ ಜಯ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿಯಾದ ಶುಕ್ರನು ವಾಕ್ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ರು, ಅದ್ರ ಜೊತೆಗೆ ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಗೆಲುವು ನಿಮ್ಮ ಕಡೆಗೆ ಇರುತ್ತೆ. ಹಾಗಾಗಿ ತುಂಬಾ ಒಳ್ಳೆ ಟೈಮ್. ಏನಾದ್ರು ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಸಮಸ್ಯೆಗಳಿದೆ, ಕೋರ್ಟು ಲಾಯರ್ ಅನ್ಕೊಂಡು ಇದ್ ಮಾಡ್ತಿದ್ದಾರೆ ಅಂತಂದ್ರೆ, ಇಲ್ಲ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ, ರಾಜಿ ಮಾಡ್ಕೊಳ್ಳುವಂತಹ, ಒಪ್ಪಂದ ಮಾಡ್ಕೊಳ್ಳುವಂಥದ್ದು ಏನಾದ್ರು ಅನ್ಸಿದ್ರೆ, ಖಂಡಿತ ಈ ತಿಂಗಳು ಕೂತ್ಕೊಂಡು ಮಾತಾಡಿ. ನೀವು ಯಾವ ತರ ಅನ್ಕೊಂಡಿರ್ತೀರೋ ಹಿಂಗೆ ಮಾಡ್ಕೋಬೇಕು ಅಂತ ಹಂಗೆ ಆಗತ್ತೆ. ಅಂದ್ರೆ ಅಲ್ಲಿ ನಿಮ್ಗೇನು ಡಿಸಪಾಯಿಂಟ್ ಆಗೋದಾಗಿರ್ಬೋದು, ನಿರಾಸೆ ಆಗಿರ್ಬೋದು, ಏನೂ ಆಗಲ್ಲ. ಹಾಗಾಗಿ ತುಂಬಾ ಒಳ್ಳೆ ಟೈಮು. ಏನು ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಆಕಸ್ಮಿಕ ಧನಲಾಭ ಕೂಡ ಆಗುತ್ತೆ. ಮುಂಚೆ ಕಷ್ಟಪಟ್ಟಿದ್ದಕ್ಕೆ ಹಣ ಬರುತ್ತೆ. ನಿಮ್ಮ ಹಣ ಎಲ್ಲಿ ಸ್ಟಕ್ ಆಗಿತ್ತು, ವಾಪಸ್ ಕೊಡ್ತಿರ್ಲಿಲ್ಲ ಅಂತವ್ರು ಕೊಡ್ತಾರೆ. ಅಥವಾ ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಅದರಿಂದ ಲಾಭ ಬರ್ಬೇಕಿತ್ತು, ಬಂದಿಲ್ಲ, ಆ ಹಣ ಈ ತಿಂಗಳು ಬರೋ ಸಾಧ್ಯತೆ ಇದೆ. ಒಟ್ನಲ್ಲಿ ಯಾವ್ದೋ ರೂಪದಲ್ಲಿ ನಿಮ್ ಕೈಗೆ ಹಣ ಬರ್ತಾ ಇರುತ್ತೆ. ಹಾಗಾಗಿ ಮನೆಯಲ್ಲೂ ತುಂಬಾ ನೆಮ್ಮದಿ. ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ತೀರಾ. ಏನೋ ತಗೋಬೇಕು ಅನ್ನೋ ಆಸೆ ಇರುತ್ತೆ, ತಗೊಳ್ತೀರಾ. ಈ ರೀತಿ ಇರುತ್ತೆ. ತೃತೀಯ ಭಾವಾಧಿಪತಿ ಮಂಗಳ ಗ್ರಹ ದಶಮದಲ್ಲಿ ಕುತ್ಕೊಂಡಿರ್ತಾನೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬಹಳ ಒಂದು ಪರಿಶ್ರಮದಿಂದ ಕಷ್ಟಪಟ್ಟು ಕೆಲಸವನ್ನ ಮಾಡುವಂಥದ್ದು, ಹಾನೆಸ್ಟ್ ಆಗಿ ಕೆಲಸ ಮಾಡುವಂಥದ್ದು ಇದ್ದೇ ಇರುತ್ತೆ. 19ನೇ ತಾರೀಕಿಗೆ ಮಂಗಳ ಗ್ರಹ 11ನೇ ಮನೆಗೆ ಬರ್ತಾನೆ.
ಬಟ್ 11ನೇ ಮನೆಗೆ ಬಂದ್ರೂ ಕೂಡ ಗುರುವಿನ ಜೊತೆ ಕುತ್ಕೊಂಡಿರ್ತಾನೆ. ಹಾಗಾಗಿ ಅವನೇನು ಅಶುಭ ಫಲ ಕೊಡೋದಿಲ್ಲ, ನೀಚ ಭಂಗ ರಾಜಯೋಗವಾಗುತ್ತೆ. ಹಾಗಾಗಿ ಮಂಗಳ ಮತ್ತು ಗುರು ಶುಭ ಫಲವನ್ನೇ ಕೊಡ್ತಾರೆ. ವಿಶೇಷವಾಗಿ ಈ ಆಸ್ತಿ ಮನೆ ಭೂಮಿ ವಿಚಾರವಾಗಿ ನೀವು ಪ್ರಾಪರ್ಟಿನ ತಗೊಳ್ಳೋದಾಗಿರ್ಬಹುದು ಅಥವಾ ಸೇಲ್ ಮಾಡುವಂತ ವಿಚಾರ ಆಗಿರ್ಬಹುದು, ಎರಡೂ ವಿಷಯದಲ್ಲೂ ಕೂಡ ನಿಮಗೆ ಶುಭ ಫಲವನ್ನ ಗುರು ಮತ್ತು ಮಂಗಳ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ತರದ್ದೇನಾದ್ರೂ ನಿರ್ಧಾರಗಳು ತಗೋಬೇಕು ಅಂತಿದ್ರೆ ಖಂಡಿತ ಈ ತಿಂಗಳಲ್ಲಿ ತಗೊಳ್ಳಿ, ಏನು ನಿಮ್ಗೆ ತೊಂದರೆ ಇಲ್ಲ. ಇನ್ನು ರವಿ ಗ್ರಹ 12ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ 17ನೇ ತಾರೀಕುವರೆಗೂ. 17ನೇ ತಾರೀಕಿಗೆ ನಿಮ್ಮ ರಾಶಿಗೆ ಬರ್ತಾನೆ. ವಿಶೇಷವಾಗಿ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಥವಾ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಈ ತಿಂಗಳು ತುಂಬಾ ಸೂಕ್ತವಾದ ಸಮಯ. ಅದರಲ್ಲೂ 17ನೇ ತಾರೀಕಿನ ಒಳಗೆ ನಿಮ್ಗೆ ಇಂತಹ ಅವಕಾಶ ಸಿಗುವ ಸಾಧ್ಯತೆಗಳಿದೆ. 17ನೇ ತಾರೀಕು ಮೇಲೆ ಸಿಗಲ್ಲ ಅಂತಲ್ಲ, ಬಟ್ ನಿಮ್ಮ ಪ್ರಯತ್ನ ಪೂರ್ತಿ 17ನೇ ತಾರೀಕು ಒಳಗಡೆ ಮಾಡಬೇಕು. ಅಷ್ಟರ ನಂತರ ಕೂಡ ಸಿಗ್ಬೋದು, ಪ್ರಯತ್ನ ಮುಂಚಿತವಾಗ್ಲೇ ಮಾಡ್ಬೇಕಾಗತ್ತೆ. ಸೊ ಈ ತರದ ಅವಕಾಶ ಕೂಡ ನಿಮಗೆ ಸಿಗುವ ಸಾಧ್ಯತೆಗಳಿದೆ. ತೃತೀಯಾಧಿಪತಿ ಲಾಭದಲ್ಲಿರ್ತಾನೆ, ಮಿತ್ರರಿಂದ ಲಾಭ, ಮಿತ್ರರ ಆಗಮನ, ಬಂಧುಗಳ ಆಗಮನ, ಮನೆಗೆ ಹತ್ತಿರದ ಪ್ರಯಾಣ ಮನಸ್ಸಿಗೆ ಬಹಳ ಸಂತೋಷವನ್ನ ಕೊಡುತ್ತೆ. ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ಎರಡೂ ಆಗಿ ಗುರುಗ್ರಹ ಲಾಭದಲ್ಲಿರೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ, ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಎಲ್ಲವೂ ಕೂಡ ಇರುತ್ತೆ. ಶನಿ ದಿಗ್ಬಲನಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿರೋದಿಲ್ಲ. ನಿಮ್ಮ ಸ್ವಂತ ಬಿಸ್ನೆಸ್ ಅಂತ ತಗೊಂಡ್ರು ಅಷ್ಟೇ, ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ರು ಅಷ್ಟೇ, ಸರ್ಕಾರಿ ಉದ್ಯೋಗದಲ್ಲಿ ಇದ್ರು ಅಷ್ಟೇ, ನಿಮಗೆ ಏನ್ ಕೆಲಸ ಕೊಟ್ಟಿರ್ತಾರೆ ಆನ್ ಟೈಮಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಯಾವುದೇ ರೀತಿಯ ಪೆಂಡಿಂಗ್ ಇರಲ್ಲ, ಏನು ಸಮಸ್ಯೆ ಇರಲ್ಲ, ಏನ್ ಟೆನ್ಷನ್ ಇರಲ್ಲ. ಈ ತಿಂಗಳು ಪೂರ್ತಿ ಆರಾಮಾಗಿರ್ತೀರಾ. ಕನ್ಯಾ ರಾಶಿಯವ್ರು ಯಾವಾಗ್ಲೂ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರಾ, ಬಟ್ ಈ ತಿಂಗಳಲ್ಲಿ ಟೆನ್ಷನ್ ಇಲ್ಲ. ಹಾಗೆ 5ನೇ ಮನೆ ಅಧಿಪತಿ ಶನಿ ಗ್ರಹ ದಿಗ್ಬಲನಾಗಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ರಾಶಿಗೆ 17ನೇ ತಾರೀಕಿಗೆ ರವಿ ಬರ್ತಾನೆ, 12ನೇ ಮನೆ ಅಧಿಪತಿ. ಸೊ ರವಿಯನ್ನ ಶನಿ ನೋಡ್ತಾನೆ, ಶನಿ ರವಿಯನ್ನ ನೋಡ್ತಾನೆ ಅಥವಾ ರವಿ ಶನಿಯನ್ನ ನೋಡ್ತಾನೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಶನಿ ಗ್ರಹ 5ನೇ ಮನೆ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಚಿಂತೆ ಶುರು ಆಗ್ಬಿಡುತ್ತೆ 17ನೇ ತಾರೀಕು ಮೇಲೆ. ಸಣ್ಣ ಪುಟ್ಟದ್ದು, ತುಂಬಾ ದೊಡ್ಡ ಮಟ್ಟದಲ್ಲಿ ಏನೋ ಸಮಸ್ಯೆ ಆಗಲ್ಲ, ಸಣ್ಣ ಪುಟ್ಟ ಚಿಂತೆಗಳು ಶುರುವಾಗುವಂಥದ್ದು. ಮಕ್ಕಳಿಗೆ, ಚಿಕ್ಕ ಮಕ್ಕಳಾದ್ರೆ ಹುಷಾರ್ ತಪ್ಪೋದು, ದೊಡ್ಡ ಮಕ್ಕಳಾದ್ರೆ ಏನೋ ಹೇಳಿದ್ ಮಾತು ಕೇಳ್ತಾ ಇಲ್ಲ, ಶಾಲೆಯಿಂದ ಏನೋ ಕಂಪ್ಲೇಂಟ್ ಬಂದು ಈ ತರದ್ದೆಲ್ಲ ಸಣ್ಣ ಪುಟ್ಟದ್ದು ಬರುತ್ತೆ. ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಪರಿಹಾರಗಳನ್ನ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆಗಳಿಲ್ಲ, ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕೆಲವು ಅವಕಾಶಗಳನ್ನ ಪಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಅವಕಾಶಗಳು ಸಿಕ್ಕತ್ತೆ, ತುಂಬಾ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ದಿಗ್ಬಲನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ 17ನೇ ತಾರೀಕಿನ ನಂತರ ನಿಮ್ಮ ಕೆಲಸದಲ್ಲಿ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ನಿಭಾಯಿಸುವಂತಹ ಸಾಮರ್ಥ್ಯ ಖಂಡಿತ ನಿಮ್ಗಿರುತ್ತೆ. ಯಾಕಂದ್ರೆ ಬುಧ ನಿಮ್ಮ ರಾಶಿಯಲ್ಲಿ ಪ್ರಬಲನಾಗಿರೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಎಂಥ ಕಷ್ಟವಾದ ಕೆಲಸವನ್ನು ಸುಲಭವಾಗಿ ಮಾಡುವಂತೆ ಮಾಡುತ್ತೆ. ಹಾಗಾಗಿ ಏನು ನಿಮ್ಗೆ ಕಷ್ಟ ಅನ್ಸಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ, ಕೆಲಸ ಜಾಸ್ತಿ ಇರುತ್ತೆ, ಜವಾಬ್ದಾರಿ ಜಾಸ್ತಿ ಇರುತ್ತೆ, ಬಟ್ ನಿಭಾಯಿಸುವಂತ ಸಾಮರ್ಥ್ಯವನ್ನ ಬುಧ ಗ್ರಹ ಕೊಡ್ತಾ ಇರ್ತಾನೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿದೆ ಈ ಒಂದು ತಿಂಗಳು ಕನ್ಯಾ ರಾಶಿಯವರಿಗೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಶುಕ್ರ 2ನೇ ಮನೆಯಲ್ಲಿರೋದ್ರಿಂದ 9ನೇ ಮನೆ ಅಧಿಪತಿಯಾಗಿ ಮನೆಯಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಮಾಡಿಸುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಶುಭ ಕಾರ್ಯಗಳ ಬಗ್ಗೆ ಯೋಚಿಸುವಂಥದ್ದು, ಅಥವಾ ದೈವ ಕಾರ್ಯಗಳನ್ನ ಮಾಡುವಂಥದ್ದು, ಇದು ಕೂಡ ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ಒಂದು ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬೋದು. 9ನೇ ಮನೆ ಅನ್ನೋದು ಧಾರ್ಮಿಕ ಕ್ರಿಯೆಗಳನ್ನ ಸೂಚಿಸುವಂಥದ್ದು. 2ನೇ ಮನೆಗೆ ಯಾವಾಗ 9ನೇ ಮನೆ ಅಧಿಪತಿ ಬರ್ತಾನೋ ಮನೆಯಲ್ಲಿ ನೀವು ಅನ್ಕೊಳ್ದೇ ಇದ್ರು ಒಂದು ಪೂಜೆನೋ, ಒಂದು ಹೋಮನೋ, ಒಂದು ಶಾಂತಿ ಪರಿಹಾರನೋ ಏನೋ ಒಂದು ಆಗೇ ಆಗತ್ತೆ ಆ ಟೈಮಲ್ಲಿ. ಕೆಲವೊಂದ್ಸಲ ನೀವು ನೋಡಿ ಅನ್ಕೊಂಡ್ರು ಮಾಡಕ್ ಆಗಲ್ಲ. ಸೊ ಹಾಗೆ ನೋಡಿ, ಕೆಲವೊಂದ್ಸಲ ಅನ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ, ಕೆಲವೊಂದ್ಸಲ ಏನೋ ಒಂಥರ ಅಚಾನಕ್ ಆಗಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಕೂಡ ಇರುತ್ತೆ. ಹಾಗೆ ಧಾರ್ಮಿಕ ಕ್ರಿಯೆಗಳು, ದೇವಸ್ಥಾನಗಳಿಗೆ ಹೋಗೋದು, ಇದು ಕೂಡ ಮನಸ್ಸಿಗೆ ಬಹಳ ಸಂತೋಷವನ್ನ ನೀಡುತ್ತೆ. ಕನ್ಯಾ ರಾಶಿಯವ್ರಿಗೆ ತುಂಬಾನೇ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಕೆಲಸ ಆಗಿರಬಹುದು, ಮತ್ತೊಂದಾಗಿರ್ಬೋದು, ನಿಮ್ ಪ್ರಮೋಷನ್ ಬಗ್ಗೆ ಏನಾದ್ರು ಮಾತಾಡ್ಬೇಕು ಅಂತಿದ್ರೆ ಖಂಡಿತ ಈ ತಿಂಗಳಲ್ಲಿ ಮಾತಾಡಿ. ನೀವೇನ್ ಮಾತಾಡಿದ್ರು ನಿಮ್ ಸಕ್ಸಸ್, ನಿಮ್ ಕಡೆ ಜಯನೇ. ಹಾಗಾಗಿ ಎಲ್ಲಾ ವಿಷಯದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಪರಿಹಾರ ಅಂತ ಮಾಡೋದಾದ್ರೆ ಸೂರ್ಯನಿಗೆ ಪರಿಹಾರ ಮಾಡ್ಕೊಳ್ಳಿ, ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ.
ಅಷ್ಟೇ. ಬೇರೆ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲನೆ ಕೊಡ್ತಾ ಇರೋದ್ರಿಂದ ತುಂಬಾ ಪರಿಹಾರಗಳ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಶುಭವಾಗಲಿ.